ಟ್ರಾಫಿಕ್ ನೋಟಿಸ್ ಕೊಟ್ಟದ ಅನೌನ್ಸ್ ಮಾಡ್ತೇವೆ ಉದ್ದೇಶಪೂರ್ವಕವಾಗಿ ಬಂದಿದ್ದೀವಿ ಚಂದನ ಎಲ್ಲರೂ ಬರಲ್ಲ ಅಂತ ಹೇಳ್ಬೇಕು ನನಗೆ ಹೇಳಕ್ಕಾಗಲ್ಲ. ನಾ ಎಲ್ಲರೂ ಹೇಳಕ್ಕಾಗಲ್ಲ. ಪ್ರತಿಯೊಂದು ಹೇಳಕ್ ಹೋಗಿಲ್ಲ. ಈಗ 5 ರೂಪಾಯಿ ದಂಡ ಮಾಡ್ತೀನಿ. ತೋರಿಸ್ಕೊಡ್ರಿ ಒಂದಕ್ಕೆ ನೋಡ್ರಿ ಅಂದ್ರೆ ನಾವು ಬರೋದೇ ಇಲ್ಲ ಆಯ್ತು ಮತ್ತೆ ಹಾಕೊಂಡಿದ್ರಿ ಈಗ ಅದನ್ನೆಲ್ಲ ಒಂದು ಬಂದು ಹೊಸ ಗಾಡಿ ಬಿಟ್ಟಿರ್ತಾರೆ ಮಗ ಬೆಳಿಗ್ಗೆ ನಾನು ಇಲ್ಲ ಇರ್ತಾರೆ ಗಾಡಿಗಳು ಹೊತ್ತು ಗಾಡಿ ಹಿಡ್ಕೊಂಡು ನಿಂತಾರೆ ಯಾರು ಬರ್ತಾರೆ ಯಾರು ನಮಗೇನು ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ. ನಾವು ಇದೊಂದು ಟಾಪಿಕ್ ಮಾಡ್ಕೊಂಡಿದ್ದಾರೆ. ನಮಗೆ ಅರ್ಥ ಆಗುತ್ತೆ. चढ़ते तो ಎಲ್ಲ
ಹೆಸರು ಹೇಳ್ಬೇಕು ನಿಮ್ಗೆ ಅಲ್ಲ ನಮ್ಮ ಕಡೆ ಏನು ತಪ್ಪಾಗಿ ಬೆಳಗ್ಗೆ ಗಾಡಿ ಅಂದ್ರೆ ಡ್ರೈವರ್ ಕಡೆ ಇದೇ ಪಕ್ಷ ಹೇಳಕತ್ತೇವ ಬರಬೇಡ ಹೇಳೇವು ಹೇಳಿದ್ರು ಇವ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಸರ್ ಅಲ್ಲಿ ಕಂಟ್ರೋಲ್ದಲ್ಲಿ ಹೇಳಿರಿ ನೀವು ಇಲ್ಲಿ ಬಸ್ ನೋಟಿಸ್ ಕೊಟ್ಟಿದ್ರಿ ಹಾಂ ಸರ್ ಈ ಹಣದಿಂದ ನಮ್ಮ ಹೆಸರು ಹೇಳಿ ನೋಟಿಸ್ ಕೊಟ್ಟಾರ ಅವ್ರಿಗೆ ಬರಬಾರ್ದು ಒನ್ವೆ ಅಂತ ಹೇಳಿ ಬೈಪಾಸ್ ಹೋಗಂತ ಹೇಳಿದೆ ಅವರಿಗೆ ಹೇಳಿದ್ರು ಸಹ ಇವರು ಕಂಡಕ್ಟರ್ ಉಪಾಧ್ಯಕ್ಷ ಮಾಡಿ ಬರ್ತಿರ್ತಾರೆ ನಮ್ಮ ಜೊತೆ ತಕ್ಕ ತೆಗಿತಾರ ಆದ್ರೆ ಇಲ್ಲಿ ಇಲ್ಲಿ ಮುಂದಿನ ವಿಚಾರ ಏನು ಮಾಡ್ತಾರೆ ನೋಡೋಣ ಅವ್ರಿಗೆ ಈ ಮುಂದೆ ಬಸ್ ಏನು ಹೊರಗಿಂದ ಹೋಗ್ಬೇಕೇನು ಸರ್ ಬಸ್ ಹೋಗೋದು ಒನ್ವೆ ಹೊರಗೆ ಹೋಗ್ಬೇಕು ಹೊರಗಿಂದ ಬರೀ ಹೊರಗಿಂದ ಬರಬೇಕು ಹೊರಗಿನ ಬಸ್ ಹೋಗ್ಬೇಕು ಅಂತೇಳಿ ಆಲ್ರೆಡಿ ಈಗ ದೊಡ್ಡ ರೂಮಿಗೆ ಹೋಗಿ ಅವ್ರು ಗ್ರೂಪಲ್ಲಿ ಹೋಗಿ ನಾವೆಲ್ಲ ಲೆಟ್ರ್ ಕೊಟ್ಟೆವು ಮತ್ತು ಇವತ್ತು ಬೆಳಗ್ಗೆಯಿಂದ ಹೋಗಿ ಇವರು ಪಾಲಿಸ್ತಾ ಇಲ್ಲ ರೂಲ್ಸ್ ಮಾಡಿಸ್ತಾ ಇಲ್ಲ ಅವ್ರು ನೀವು ಕೇಳಕ್ ಹೋದ್ರೆ ನಿಮಗೆ ಆರೋಪ ಮಾಡ್ತೀವಿ ಅವರು ಯಾಕಂದ್ರೆ ಮಾತಾಡ್ತಾರೆ ಅವ್ರಿಗೆ ಅನೌನ್ಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತೀನಿ ಆದರೂ ಅವರು ಕೇಳ್ತಾ ಇಲ್ಲ ರೀ ಅವರು ಎಸ್ ಪಿ ಅವರು ಸ್ವತಃ ನಿಮ್ಮ ಡಿಪೋಲ್ಲಿ ಇದು ಕೊಟ್ಟಾರಂತ ಲೆಟ್ರ್ ಏನು ಕೊಟ್ಟಾರ್ರಿ ನಿಮ್ಮ ಡಿಪೋದಾಗ ಮ್ಯಾನೇಜರಿಗೆ ನಮಗೆ ಅವರು ಹೇಳಿದ್ರು ನಾವು ಇಲ್ಲಿ ಬರೋಂಗಿಲ್ಲ ನಾವು ಬೈಪಾಸೇ ಹೋಗ್ತೀವಿ ನಾವು ನಿಮ್ಗೆ ಏನು ಇಂಟಿಮೇಷನ್ ಕೊಟ್ಟಿಲ್ಲ ಅವರು ಕೊಟ್ಟರೆ ನಾವು ಇಲ್ಲಿ ಬರೋದೇ ಇಲ್ಲ ಇಲ್ಲಿ ಎಸ್ ಪಿ ಸಾಹೇಬರು ಹೊಸ ಹೊಸ ಟ್ರಾಫಿಕ್ ನಿಯಮಗಳು ತಂತಾರೆ ನಿಯಮಗಳು ಅದಾವ ನಾವು ಕೂಡ ನಿಯಮ ಪಾಲನೆ ಮಾಡ್ತೀವಿ ನಮಗೆ ಅಲ್ಲಿ ಟಿ ಸಿ ಹೇಳ್ಬೇಕಾ ಹೇಳ್ಬಾರ್ದ್ರಿ ಹೇಳಿಲ್ಲ ನಮಗೆ ಈ ಕಡೆ ಬಂದೀವಿ ನಾವು ಅಷ್ಟೇ ಅದಕ್ಕೆ ಮುಂದೆ ಪಾಲಿಸ್ತೀರಿ ಈಗಂದ್ರೆ ನಾಳೆ ಇಲ್ಲ ಇಲ್ಲ ಪೊಲೀಸ್ ಬರ್ರಿ ನೀವೇ ನಾವು ಇಲ್ಲಿ ಬಂದ್ರಲ್ಲ ಅವಾಗ ಹೇಳ್ರಿ ಆಯ್ತು ಈಗ ಅವ್ರು ನಿಮ್ಗೆ ಅವರಾಸ್ ಮಾಡ್ಯಾರ ಈಗ ಪೊಲೀಸ್ ಅವರು ಅವರಾಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಒಂದು ಕಾಪಿ ಹಚ್ಚೋದು ಹೇಳ್ರಿ ಅಲ್ಲಿ ಎಲ್ಲ ಕಮ್ಮಗಳಿಗೆ ಗೊತ್ತಾಗುತ್ತೆ ಎಲ್ಲರಿಗೆ ಯಾರು ಪೊಲೀಸರು ಹಚ್ಬೇಕಾ ನಮ್ಮ ಟಿ ಸಿ ಅವ್ರಿಗೆ ಕೊಟ್ಟರೆ ಅವ್ರು ಹಚ್ತಾರೆ ಅವರೆಲ್ಲ ಹೌದು ಅವ್ರಿಗೆ ಕೊಟ್ಟವ್ರಂತ ಅವರು ಹೇಳ್ರಿ ನಾವು ರೀ ಅವ್ರು ಕೊಟ್ಟವ್ರಂತ ನಿಮ್ಗೆ ಆಲ್ರೆಡಿ ಡಿಸಿ ಕೊಟ್ಟರು ಕೊಟ್ಟರೆ ಎಲ್ಲರಿಗೂ ಒಂದು ನೋಟಿಸ್ ಹಚ್ಚ ಅಂತ ಹೇಳ್ರಿ ಸರಿ ಸರಿ ನಮ್ಮ ಡಿಪೋಕರ್ ಇಂಟಿಮೇಷನ್ ಕೊಟ್ಟರೆ ಬೆಳಿಗ್ಗೆ ಹೇಳಿ ಕಳಿಸ್ತಾರೆ ನಮಗೆ ಓಕೆ ಓಕೆ ಆಯ್ತು ಬರ್ಬೇಡ್ರಿ ಅಂತ ಹೇಳ್ರಿ ಸರ್ ಕೊಟ್ಟರೆ ನಮಗೆ ಹೇಳಿಲ್ಲಲ್ರಿ ಹೋಗಿ ಕೇಳೋರಿಗೆ ಆಮೇಲೆ ಮತ್ತೆ ಸುಮ್ಮನೆ ಕೆಳಗಡೆ ಬಂದ್ಬಿಡೋದು ಇದೇ ಕೆಲಸ ಹೇಳ್ತಾರ ನಾ ಇವತ್ತೇ ಬಂದೀನಿ ನಾ ಪ್ರತಿಯೊಂದು ಡ್ರೈವರ್ ಏನಾರು ಹೇಳ್ಬೇಕಂತ ನಮ್ಗೆ ಸರ್ ಈಗ ಟ್ರಾಫಿಕ್ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇದೆ ತಾವು ಪಾಲಿಸ್ಬೇಕಲ್ಲ ನೀವು ಪಾಲಿಸ್ಬೇಕು ಸರ್ ಅದು ಕರೆಕ್ಟ್ ನೀವು ಹೇಳೋದು ತಪ್ಪೇನ ಸರ್ ನಾವು ಇಂಥ ಪಾಲನೆ ಮಾಡಬೇಕು ಈಗ ನಿಮ್ಗೆ ಗೊತ್ತಾಯ್ತು ಸರ್ ಮುಂದೆ ಪಾಲಿಸ್ತೀವಿ ಪಾಲಿಸ್ತೀವಿ ಈಗ ಮನವಿ ಮಾಡಿದ್ದಾರೆ ಬಸ್ಸಿಗೆ ಪಾಲಿಸ್ತೀವಿ ಮುಂದೆ ಪಾಲಿಸ್ತೀವಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಬಡ್ಡಿ ಇಲ್ರಿ ಕಡೆ ಅನುಭವ ಬರ್ತಾರೋ
ಮೇಡಮ್ ಇಲ್ಲಿ ಮೇಡಮ್ ಹುಬ್ಳಿ ಬಾಗಲಕೋಟ್ನಾಗ ಹೊಂಟವ್ರೆ ಮೇಡಮ್ ಇಲ್ಲಿಂದ ಪಾಪ ಅವರು ಹೇಳ್ತಾ ಇದ್ದಾರೆ ಅವ್ರ ವಿರುದ್ಧ ಜಗಳ ಮಾಡ್ತಾ ಇದ್ದಾರೆ ಅವರು ಡ್ರೈವರ್ಗಳು. ಬರ್ಕೊಂಡು ಬಂದಾರ ಅಂದ್ರೆ ದಂಡ ಹಾಕಿಕೊಡ್ತಾರೆ. ಯಾವುದು ನಮ್ಗೆ ಹೇಳಿರತ್ತಾರ ಅವರು ನಿಲ್ಲಿಸಿ ಹೊರಗೆ ಒಟ್ಟು ಹೋಲಾರ ನೋಡ್ಕೊತೀರಿ ಅಂತ ಹೇಳ್ಯಾರಿ. ನೋಡೋಣ ಸಾಯಂಕಾಲ ಮಟ್ಟ ನಿಂತ್ರೆ ಯಾವ ಗಾಡಿ ಬಸ್ ಬರ್ತದೆ. ಈ ಡ್ರೈವರು ಹೇಳ್ತಿದ್ರು ನಮಗೆ ಯಾರು ಇಂಟಿಮೇಷನ್ ಕೊಡಲಿಲ್ಲ, ನಮಗೆ ಹೇಳಿಲ್ಲ, ಯಾರು ಬರ್ದು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಡ್ರೈವರ್ ಕಂಡಕ್ಟರ್ ಕೇಳಿದ್ರೆ ನಮ್ಗೆ ಹೇಳಿಲ್ಲ ಅಂತ ಹೇಳ್ಯಾರ. ನೋಡೋಣ ಈಗ ನಾವು ಹೇಳಿದ್ವಿ ಪರ್ಸೆಂಟ್ ಬಲ್ಲಾರ ನೋಡ್ಕೊಂಡು ಹೇಳಿದೆವು ಹೂ ಅಂದಾರ. ನೋಡೋಣ ಅವ್ರು ಏನು ಮಾಡ್ತಾರೆ ಮಾರ್ಕೆಟ್ ಬಸ್ ಬರೋದು ನೋಡ್ಕೊಂಡ್ರೆ ಮಾಡ್ತಾರೆ ನೋಡೋಣ. ಈಗ ರೂಟ್ ಎಲ್ಲಿಂದ ಹೋಗ್ಬೇಕ್ರಿ ಇವರು? ಬಾಗಲಕೋಟೆ ಎಲ್ಲ ಈ ಕಡೆ ಗಾಡಿ ಹೋಗ್ತಲ್ಲ, ಅಲ್ಲಿ ಹಿಂದಿನ ಹೊಸ ರಸ್ತೆಯಿಂದ ಹೋಗ್ಬೇಕೇನ್ರಿ? ಬರೀ ಬರೋದು ಒಳಗಿಂದ ಪ್ರವೇಶ ಹೋಗೋ ಟೈಮಿಗೆ ಇಲ್ಲಿ ಹೊರಗಿಂದ ಹೋಗ್ಬೇಕು, ಜಮಖಂಡಿ ರಸ್ತೆಯಿಂದ ಹೋಗ್ಬೇಕು.